ಇವತ್ತು ದುಬೈಯಲ್ಲಿ ಫಸ್ಟ್ ಡೇ ವ್ಲಾಗ್ ನನ್ನದು. ಆ್ಯಂಡ್ ಬ್ರೇಕ್ಫಾಸ್ಟಿಗಂತ ಒಂದು ಒಳ್ಳೆ ದೋಸೆ ಮಾಡಿದ್ದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಹೆಂಗೆ ಚೈನೀಸ್ ಅವು ಸೂಪರ್ ಫ್ರೆಂಡ್ಸ್. ಇಲ್ಲಿ ನೋಡಿ ಮ್ಯಾಂಗೋ ಐಸ್ ಕ್ರೀಮ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈಗ ಟೈಮ್ 6 ಆಗಿದೆ ಈವ್ನಿಂಗು. ಸೊ ನಿನ್ನೆ ನೈಟು 12:30 ಎಲ್ಲ ಆಗಿದೆ ಬರುವಾಗ. ನಾನು ಏರ್ಪೋರ್ಟಿಂದ ಹೊರಗೆ ಬರುವಾಗನೇ 12:30 ಎಲ್ಲ ಆಗಿದೆ. ಸೊ ಮತ್ತೆ ಏನು ಮಾಡೋದು, ಊಟ ಮಾಡಿಬಿಟ್ಟು ಆಮೇಲೆ ಮಲ್ಕೊಂಡದ್ದೆ, ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು. ಸೊ ಈಗ ಈವ್ನಿಂಗ್ ಹೊರಟಿದ್ದೀವಿ, ಏನಾದರೂ ಹೊರಗಡೆ ಊಟ ಏನಾದರೂ ಮಾಡ್ಕೊಂಡು ಬರೋಣ ಅಂತ. ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕು, ಸೊ ನಿಧಾನವಾಗಿ ತರಬೇಕು, ಒಂದೇ ಸಲ ಹೋಗಿ ತರಲಿಕ್ಕಾಗಲ್ಲ. ಸೊ ಒಂದೊಂದು ಐಟಮ್ಸ್ ತೊಗೊಂಬರ್ಬೇಕು, ಸೆಟ್ ಮಾಡಬೇಕು, ಕಿಚನ್ ಸೆಟ್ ಮಾಡಬೇಕು. ತುಂಬ ಕೆಲಸ ಇದೆ. ನನ್ನ ಹಸ್ಬೆಂಡು ಜಸ್ಟ್ ರೂಮ್ ತಗೊಂಡು ಇಟ್ಟಿದ್ದಾರೆ. ಆ್ಯಂಡ್ ಏನೆಲ್ಲ ಬೇಕೋ ಎಮರ್ಜೆನ್ಸಿ ಐಟಮ್ಸ್ ಅದು ಮಾತ್ರ ಇದೆ. ಆ್ಯಂಡ್ ಇನ್ನೂ ಒಂದೇ ಮಾಡಬೇಕೀಗ. ಆ್ಯಂಡ್ ಈಗ ಹೊರಟಿದ್ದೀವಿ ಆಚೆ. ಸೊ ಕಿಚನ್ ಐಟಮ್ಸ್ ಏನು ತರಲಿಕ್ಕಾಗತ್ತೆ ಅಂತ ನೋಡ್ತೀವಿ. ಯಾಕಂದರೆ ತುಂಬ ಚಳಿ ಇದೆ ಇಲ್ಲಿ. ಚಳಿ ಅಂದರೆ ಹೇಳೋದೇ ಬೇಡ, ಸೀರಿಯಸ್ಲಿ. ನನಗೆ ಸೆಕೆ ಆದರೂ ಓಕೆ, ನನಗೆ ಚಳಿ ಬೇಡ. ಚಳಿ ಅಂದರೆ ನನಗೆ ಇಷ್ಟ ಅಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನಾದರೂ ಇದ್ದರೆ ಶಾಪಲ್ಲೆಲ್ಲ ಇದ್ದರೆ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ, ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀವಿ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ, ಆಯಿತಾ? ನನ್ನ ಫೇಸ್ ನೋಡಿ ಫುಲ್ಲು ಟಯರ್ಡ್ ಥರನೇ ಇದೆ, ಇನ್ನೂ ಸರಿಯಾಗಿಲ್ಲ. ಯಾಕಂದರೆ ಜಸ್ಟ್ 1 ಡೇ ಆಗಿರೋದಷ್ಟೇ ನಾನು ಬಂದು. ಆ್ಯಂಡ್ ಅದು ಬೇರೆ ಇಲ್ಲಿ ಹೆವಿ ಚಳಿ ಇದೆ ಅಲ್ಲ, ಸೊ ಹಾಗಾಗಿ ಏನು ಮೂಡೇ ಅನಿಸಲ್ಲ, ಮೂಡೇ ಆಗಲ್ಲ, ಮೂಡ್ ಆಫ್ ಆಗಿರುತ್ತೆ. ನನಗೆ ತುಂಬ ಚಳಿ ಇದ್ದರೆ ಇಷ್ಟ ಆಗಲ್ಲ ವೆದರು, ನಾರ್ಮಲ್ ಇರಬೇಕು ಆ ಥರ. ಆ್ಯಂಡ್ ಈಗ ನಾವು ಹೋಗ್ತಿರೋದು ಊಟಕ್ಕೆ, ಮಾಲ್ಗೆ ಹೋಗ್ತಿದ್ದೀವಿ. ಇದು ನಮ್ಮ ಮನೆ ಹತ್ರನೇ ಇರೋದು ಮಾಲು, ಡಲ್ಮಾ ಮಾಲ್ ಅಂತ. ಅಬುದಾಬಿಯಲ್ಲಿ ಯಾರು ಇರ್ತೀರ ಅವ್ರಿಗೆ ಗೊತ್ತಾಗುತ್ತೆ. ಫೈನಲಿ ಮಾಲ್ ರೀಚ್ ಆದ್ವಿ. ಇದೇ ಮಾಲ್ ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಹಿಂದ್ಗಡೆ ಬ್ಲೂ ಕಲರ್ ಲೈಟಲ್ಲಿ ಕಾಣಿಸ್ತಿದ್ದಲ್ಲ ಬಿಲ್ಡಿಂಗು, ಅದು ಪಾರ್ಕಿಂಗು. ನಾನು ಈ ಮಾಲನ್ನು ತುಂಬ ಸಲ ತೋರಿಸಿದ್ದೀನಿ ನಿಮಗೆ ನನ್ನ ವಿಡಿಯೋದಲ್ಲಿ. ಆ್ಯಂಡ್ ಬನ್ನಿ ಒಳಗೋಗುವ. ಫಸ್ಟು ಹಂಗರೆ ಆಗ್ತದೆ, ಏನಾದರೂ ತಿನ್ನಬೇಕೀಗ. ನಿನ್ನೆ ನೈಟು ನನಗೆ ಸರಿಯಾಗಿ ನಿದ್ರೆನೇ ಬಂದಿಲ್ಲ, ಆಯಿತಾ? ನಮ್ಮ ಗೂಚಿ ಇದೆ ಅಲ್ಲ, ಅದು 2-3 ಟೈಮ್ಸ್ ನೈಟು ನನಗೆ ಎಬ್ಸುತ್ತೆ. ಯಾಕಂದರೆ ಅದು ನೈಟ್ ಡ್ರೈ ಫುಡ್ ತಿನ್ನುತ್ತೆ. ನಾವು ಹ್ಯಾಂಡಲ್ ಇಟ್ಕೊಂಡ್ರೆ ಫುಡ್ಡು ಅದು ತಿನ್ನುತ್ತೆ. ನೈಟ್ 2 o'clock-ಗೆ, 4 o'clock-ಗೆ, 3 o'clock-ಗೆ ಒಂದು 3 ಟೈಮ್ಸ್ ಎದ್ದೇಳುತ್ತೆ, ಆಯಿತಾ? ಎಬ್ಸುತ್ತೆ. ಸೊ ಹಾಗಾಗಿ ಅದೇ ನೆನಪಾಗ್ತಿತ್ತು ನನಗೆ. ಏನು ಮಾಡೋದು, ಮತ್ತು ನಾನು ಮಾರ್ನಿಂಗ್ ಕಾಲ್ ಮಾಡಿ ಕೇಳಿದೆ, ಎಲ್ಲ ನಾರ್ಮಲ್ ಇತ್ತಂತೆ. ಮಾಲಲ್ಲಿ ಸೀದಾ ಫುಡ್ ಕೋರ್ಟಿಗೆ ಬಂದ್ವಿ. ಫುಡ್ ಕೋರ್ಟಿಗೆ ಬಂದರೆ ತುಂಬ ವೆರೈಟಿ ಇರುತ್ತೆ, ಯಾವ್ದು ಬೇಕಾದರೆ ನಾವು ಚೂಸ್ ಮಾಡಿಕೊಂಡು ತಿನ್ಬೋದು. ಆ್ಯಂಡ್ ನನ್ನ ಫೇವ್ರೆಟ್ ಪಾಪಾ ಜಾನ್ಸ್ ಅವ್ರದ್ದು ಪಿಜ್ಜಾ ಇದೆ, ಸೊ ಅದೇ ನಾವು ಯಾವಾಗಲೂ ತಿಂತೀವಿ. ಪಾಪಾ ಜಾನ್ಸಲ್ಲಿ ಚಿಕನ್ ರ್ಯಾಂಚ್ ಸ್ಪೈಸಿ ಪಿಜ್ಜಾ ಅಂತ ಬರುತ್ತೆ. ಅದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ. ಇಂಡಿಯಾದಲ್ಲಿ ಪಾಪಾ ಜಾನ್ಸ್ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ, ಬಟ್ ಬೇರೆ ಕಡೆ ಎಲ್ಲ, ಬೇರೆ ಕಂಟ್ರೀಸಲ್ಲೆಲ್ಲ ಇರುತ್ತೆ. ಆ್ಯಂಡ್ ದುಬೈಯಲ್ಲಂತೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಆಯಿತಾ? ಸೊ ನನ್ನ ಹಸ್ಬೆಂಡ್ ಜೊತೆ ನಾನು ಹೇಳ್ತಿದ್ದೀನಿ ಇಲ್ಲಿ, ನೋಡಿ ಕ್ಯಾಮರಾ ನೋಡಿ, ಸ್ಮೈಲ್ ಮಾಡಿ ಅಂತ. ಸೊ ನನ್ನ ಹಸ್ಬೆಂಡ್ಗೆ ಫುಲ್ಲು ಶೈ, ಆಯಿತಾ? ಸೊ ಇನ್ನೊಂದು ನಮಗೆ ಏನು ಬೆನಿಫಿಟ್ ಆಯಿತಾ ಅಂದರೆ, ಇದರಲ್ಲಿ ನಾವು ಒಂದು ಲಾರ್ಜ್ ಪಿಜ್ಜಾ ಆರ್ಡರ್ ಮಾಡಿರೋದು ಆ್ಯಂಡ್ ಇನ್ನೊಂದು ಸ್ಮಾಲ್ ಪಿಜ್ಜಾ ಆರ್ಡರ್ ಮಾಡಿರೋದು. ಸೊ ಅವರು ಎರಡೂ ಕೂಡ ಲಾರ್ಜ್ ಪಿಜ್ಜಾನೇ ಮಾಡಿದ್ದಾರೆ, ಆಯಿತಾ? ಸೊ ಅವರು ಒಂದು ಸಲ ಮಾಡಿದ್ರೆ ಅವ್ರು ಇಟ್ಕೊಳ್ಳಲ್ಲ, ಅದು ಕೊಟ್ಬಿಡ್ತಾರೆ ನಮಗೇ. ಸೊ ನಮಗೆ ಅದರಲ್ಲಿ ಬೆನಿಫಿಟ್ ಆಯಿತು. ಸೊ ಎರಡೂ ಕೂಡ ಲಾರ್ಜ್ ಪಿಜ್ಜಾನೇ ಸಿಕ್ತು. ಸೊ ಅದರಲ್ಲಿ ಈಗ ನಾವು ಒಂದು ಚಿಕನ್ ರ್ಯಾಂಚ್ ಪಿಜ್ಜಾ ಇದು ಓಪನ್ ಮಾಡ್ತಿದ್ದೀವಿ. ಸೊ ಈ ಥರ ಇದೆ. ಇದು ನನ್ನದು ಫೇವ್ರೆಟ್ ಅಂದರೆ ಫೇವ್ರೆಟ್. ನಾನು ಯಾವಾಗಲೂ ಪಿಜ್ಜಾ ತಿನ್ನಬೇಕಂತ ಅನಿಸಿದ್ರೆ ಸೊ ಇದನ್ನೇ ಆರ್ಡರ್ ಮಾಡಿ ತಿನ್ನೋದು. ಇದು ಪಿಜ್ಜಾ ತುಂಬಾ ಬಿಸಿ ಬಿಸಿ ಆಗಿತ್ತು, ಆಗಲೇ ಮಾಡಿ ಕೊಡ್ತಾರಲ್ವ. ಸೊ ಹಾಗಾಗಿ ನನ್ನ ಎಕ್ಸ್ಪ್ರೆಷನ್ ನೋಡ್ಬೋದು ತಿನ್ನುವಾಗ. ತಟ್ಟೆ ಮಾಡ್ತದ
ತಿಂದಾದಮೇಲೆ ಸೀದಾ ಮನೆಗೆ ಬಂದ್ವಿ. ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ನನಗೆ ವಿಡಿಯೋ ಮಾಡಲಿಕ್ಕೆ ನೆನಪೇ ಆಗಲಿಲ್ಲ. ಸೊ ಅಷ್ಟೇ. ಇನ್ನು ನೆಕ್ಸ್ಟ್ ಡೇದು ವ್ಲಾಗ್ ನೋಡಿ ಹೇಗಿರುತ್ತೆ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿ. ಇವತ್ತು ನಾನು ಫಸ್ಟ್ ಡೇ ಇಲ್ಲಿ ಕುಕಿಂಗ್ ಮಾಡ್ತಿದ್ದೀನಿ. ಏನಿಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಗ ದೋಸೆ ಮಾಡ್ತೀನಿ. ಇವತ್ತು ಎಗ್ ದೋಸೆ ಮಾಡೋಣ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಎಗ್ ದೋಸೆ ಇದಲ್ಲ, ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟ್ರೈ ಮಾಡೋದು ಆ್ಯಂಡ್ ತಿನ್ನೋದು ಕೂಡ ಫಸ್ಟ್ ಟೈಮು. ಸೊ ಹೇಗೆ ಮಾಡೋದು ಏನು ಅಂತ ನಾನು ಯಾವ ವಿಡಿಯೋ ಕೂಡ ನೋಡಲಿಲ್ಲ. ಬಟ್ ನಾನು ಈ ಥರ ವಿಡಿಯೋ ನೋಡಿದೆ, ಅಂದರೆ ಎಗ್ ದೋಸೆ ತಿನ್ನೋದು ವಿಡಿಯೋ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಆ್ಯಂಡ್ ಹೇಗೆ ಮಾಡೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಇದು ನಾನೇ ಒಂದು ಮಾಡ್ತಿದ್ದೀನಿ, ನೋಡಿ ನಿಮಗೇನು ಇಷ್ಟ ಆಗ್ಬೋದು. ಬಟ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ನಾನೇ ಫಸ್ಟ್ ಅಂದ್ಕೊಳ್ತಿದ್ದೆ ದೋಸೆ ಮೇಲೆ ಎಗ್ ಹಾಕಿದರೆ ಚೆನ್ನಾಗಿರುತ್ತಾ ಅಂತ ನಾನೇ ಅಂದ್ಕೊಳ್ತಿದ್ದೆ. ಬಟ್ ಮಾಡಿ ತಿಂದಾಗನೇ ಗೊತ್ತು ಅದರ ರುಚಿ. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಆಯಿತಾ. ಫಸ್ಟ್ ಇಲ್ಲಿ ಒಂದು ದೋಸೆ ಪ್ಯಾನ್ ಮೇಲೆ ದೋಸೆ ಹಾಕಿಬಿಡಿ. ಕ್ರಿಸ್ಪಿ ದೋಸೆ ಯಾವ ರೀತಿ ಮಾಡ್ತೀರಾ ಆ ಥರ. ಸೊ ಅದರ ಮೇಲೆ ನೆಕ್ಸ್ಟ್ ಒಂದು ಎಗ್ ಒಡೆದು ಹಾಕಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ದೋಸೆ ಹಾಕಿದ ಮೇಲೆ ಆಯಿಲ್ ಹಾಕಿ, ಚೆನ್ನಾಗಿ ಆಯಿಲ್ ಹಾಕಬೇಕು. ಇದಕ್ಕೆ ನಾನು ತುಪ್ಪ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಎಗ್ ಆ್ಯಂಡ್ ತುಪ್ಪ ಅದು ಒಳ್ಳೆ ಕಾಂಬಿನೇಷನ್ ಅಂತ ಅನಿಸಲ್ಲ. ಸೊ ಈಗ ನಾನು ತುಪ್ಪ ಹಾಕ್ತಿಲ್ಲ, ಆಯಿಲ್ ಹಾಕ್ಕೊಳ್ತಿದ್ದೀನಿ, ಕೋಕೋನಟ್ ಆಯಿಲು. ಸೊ ಇದು ಹಾಕಿದ ಮೇಲೆ ಇದ್ರ ಮೇಲೇ ಒಂದು ಎಗ್ ಒಡೆದು ಸ್ಪ್ರೆಡ್ ಮಾಡ್ತೀನಿ. ಚೆನ್ನಾಗಾಗುತ್ತೆ ನೋಡಿ. ನನ್ನ ಹಸ್ಬೆಂಡು ನಾನು ಯಾವಾಗ ಕುಕಿಂಗ್ ಮಾಡೋದಾದರೂ ನಮ್ಮ ಅಮ್ಮ ಹೇಗೆ ನನ್ನ ಹಿಂದೆ ನಿಂತ್ಕೊಳ್ತಾರೆ, ಆ ಥರನೇ ನನ್ನ ಹಸ್ಬೆಂಡ್ ಕೂಡ ಈಗ ಹಿಂದೆನೇ ನಿಂತ್ಕೊಂಡಿದ್ದಾರೆ, ನೋಡ್ತಿದ್ದಾರೆ ನಾನು ಏನು ಮಾಡ್ತಿದ್ದೀನಿ ಅಂತ. ಸೊ ಅವರು ಕೂಡ ಅವ್ರಿಗೇನು ಗೊತ್ತು ಅದನ್ನು ಹೇಳ್ತಾರೆ, ಈ ಥರ ಸ್ಪ್ರೆಡ್ ಮಾಡು, ಈ ಥರ ಅಂತ ಎಲ್ಲ ಹೇಳ್ಕೊಡ್ತಾರೆ. ಆ್ಯಂಡ್ ಅವ್ರಿಗೆ ಕೂಡ ಕುಕಿಂಗ್ ಬರೋದ್ರಿಂದ ಅವ್ರಿಗೂ ಒಂದು ಐಡಿಯಾ ಇದೆ ಹೇಗೆ ಮಾಡ್ಬೋದು ಅಂತ. Side water. Slow on the pot. Oh, paisi. ಇಲ್ಲಿ ನೀವು ನೋಡ್ತಿರ್ಬೋದು, ನನಗೆ ಗೊತ್ತು ಎಷ್ಟು ಏನು ಹಾಕಬೇಕಂತ. ಬಟ್ ಆದ್ರೆ ನನ್ನ ಹಸ್ಬೆಂಡು ನನಗೆ ಹಿಂದೆಯಲ್ಲಿ ನಿಂತ್ಕೊಂಡು ಟೀಚ್ ಮಾಡ್ತಾರೆ, ಇಷ್ಟೇ ಸಾಕು, ಹೀಗೆ ಹಾಕು ಅಂತ. ಚೆನ್ನಾಗಿರುತ್ತೆ. ಇಬ್ಬರಿಗೂ ಕುಕ್ಕಿಂಗ್ ಗೊತ್ತಿದ್ರೆ ಉಂಟಲ್ಲ, ಅದು ತುಂಬ ಮಜವಾಗಿರುತ್ತೆ. ಗೊತ್ತಿರಬೇಕು, ಹಸ್ಬೆಂಡ್ ವೈಫ್ ಇಬ್ಬರಿಗೇನು ಕುಕಿಂಗ್ ಗೊತ್ತಿರಬೇಕು ಚೆನ್ನಾಗಿರುತ್ತೆ ಆಗ. ನೋಡಿ ಫೈನಲಿ ಫಸ್ಟ್ ಇದು ಎಗ್ ದೋಸೆ ರೆಡಿ ಆಯಿತು. ಆ್ಯಂಡ್ ಈಗ ನಾನು ಸೆಕೆಂಡ್ ಟೈಮ್ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಒಂದು ಪಿಜ್ಜಾ ಥರನೇ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಹೆಲ್ದಿ ಕೂಡ. ಮಾರ್ನಿಂಗ್ ಕೂಡ ಒಂದು ಪ್ರೋಟೀನ್ ತಿಂದಾಗ ಆಗುತ್ತೆ ದೋಸೆ ಜೊತೆಗೆ. ಸೊ ಚೆನ್ನಾಗಿರುತ್ತೆ ಅಲ್ವಾ ಐಡಿಯಾ ಎಗ್ ದೋಸೆ ಅದು. ಸೊ ಫಸ್ಟ್ ದೋಸೆ ಆ ಥರ ಬಂತು, ಚೆನ್ನಾಗಿ ಬಂದಿದೆ ಮಾತ್ರ. ಆ್ಯಂಡ್ ಈಗ ನಾನು ಸೆಕೆಂಡ್ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ತೋರಿಸ್ತೀನಿ ಅಂತ.
ನಾನು ಆಗ ಎಗ್ ದೋಸೆ ಮೇಲೆ ಏನು ಹಾಕಿದೆ ಅಂತ ಹೇಳಲೇ ಇಲ್ಲವ, ಏನೂ ಇಲ್ಲ, ಎಗ್, ಆಮೇಲೆ ಸ್ವಲ್ಪ ಉಪ್ಪು ಆ್ಯಂಡ್ ಇದು ಬಂದು ಬ್ಲ್ಯಾಕ್ ಪೆಪ್ಪರ್ ಆಯಿತಾ, ಕಾಳುಮೆಣಸು, ಇದನ್ನು ಕ್ರಷ್ ಮಾಡಿ ಹಾಕೋದು ಅಷ್ಟೇ. ಇದು ಕಾಳುಮೆಣಸು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಫೈನಲ್ ಆಗಿ ನಮ್ಮದು ಸೆಕೆಂಡ್ ಎಗ್ ದೋಸೆ ರೆಡಿ. ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಫ್ರೆಂಡ್ಸ್, ಈಗ ಎಗ್ ದೋಸೆ ರೆಡಿ. ಒಂದೊಂದೇ ಮಾಡಿದ್ದೀನಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡೋದು, ಮತ್ತೆ ಫಸ್ಟ್ ಟೈಮ್ ಎಗ್ ದೋಸೆ ಟ್ರೈ ಮಾಡೋದು, ತಿನ್ನೋದು ಕೂಡ ಫಸ್ಟ್ ಟೈಮ್. ಆ್ಯಂಡ್ ಟೀ ರೆಡಿ ಆಗ್ತಾ ಇದೆ. ಈಗ ನನ್ನ ಹಸ್ಬೆಂಡ್ ಜೊತೆ ಟೇಸ್ಟ್ ಹೇಗೆ ಆಗಿದೆ ಅಂತ ಕೇಳ್ತೀನಿ. ಒಳ್ಳೇದಾಗ್ತೆ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಆಯ್ತಾ. ಇದು ನೆಕ್ಸ್ಟ್ ಡೇ ಮತ್ತೆ ಹೋಗ್ತಿದ್ದೀವಿ ಶಾಪಿಂಗಿಗೆ ಅಂತ. ಶಾಪಿಂಗ್ಗೆ ಅಂದರೆ ನಾವು ಸ್ವಲ್ಪನೇ ಒಂದೆಡೆ ಎಲ್ಲ ತೊಗೊಂಡು ಬರಲಿಕ್ಕಾಗಲ್ಲ, ಟಯರ್ಡ್ ಆಗುತ್ತೆ ತುಂಬ. ಒಂದೊಂದು ಶಾಪ್ಗೆ ಹೋಗಿ ತೊಗೊಂಬರ್ಬೇಕು ಏನೇ ಐಟಮ್ಸ್ ಇದ್ರೂ. ಸೊ ಹಾಗಾಗಿ ಯಾವಾಗ ಫ್ರೀ ಟೈಮ್ ಇರುತ್ತೆ ನನ್ನ ಹಸ್ಬೆಂಡಿಗೆ, ಆಗ ನಾವು ಹೋಗ್ತೀವಿ ಶಾಪ್ ಮಾಡಲಿಕ್ಕೆ. ಸೊ ಈಗ ಕೂಡ ಕಿಚನ್ ಐಟಮ್ಸೇ ಶಾಪ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಸ್ವಲ್ಪ ಪ್ಲೇಟ್ಸ್ ಬೇಕಾಗಿತ್ತು, ಸೊ ಅದನ್ನು ತರಲಿಕ್ಕಂತ ಹೋಗ್ತಿದ್ದೀವಿ. ಲಾಸ್ಟ್ ಟೈಮ್ ನಾನು ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡ್ತಿದ್ದೆ, ಆ್ಯಂಡ್ ಈ ಸಲ ಕಂಪ್ಲೀಟಾಗಿ ಸ್ಟೀಲಿಗೆ ಕನ್ವರ್ಟ್ ಆಗಿದ್ದೀವಿ, ಎಲ್ಲ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡುವ ಅಂತ. ಆ್ಯಂಡ್ ಪ್ಲೇಟ್ಸಲ್ಲಿ ಕೂಡ ಫೈಬರ್ ಪ್ಲೇಟ್ಸ್ ತಗೊಳ್ಳೋದಕ್ಕಿಂತ, ಪ್ಲಾಸ್ಟಿಕ್ ಪ್ಲೇಟ್ಸ್ ಎಲ್ಲ ತಗೊಳ್ಳೋದಕ್ಕಿಂತ ಸಿರಾಮಿಕ್ ಪ್ಲೇಟ್ಸ್ ಚೆನ್ನಾಗಿ ಬರುತ್ತೆ ಅಂತ ನಾವು ಈ ಸಲ ಕಂಪ್ಲೀಟಾಗಿ ಸಿರಾಮಿಕ್ಕಿಗೆ ಹೋಗ್ತಿದ್ದೀವಿ. ಎಲ್ಲ ಪ್ಲೇಟ್ಸ್ ಇರ್ಬೋದು, ಎಲ್ಲ ಕಪ್ಸ್ ಇರ್ಬೋದು, ಎಲ್ಲ ಸಿರಾಮಿಕ್ ತಗೊಳ್ತಿದ್ದೀವಿ. ಆ್ಯಂಡ್ ಸಿರಾಮಿಕಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಡಿಸೈನ್ಸ್ ಇದೆ, ಆ್ಯಂಡ್ ಹಿಡ್ಕೊಳ್ಳಿಕ್ಕೆ ಕೂಡ ತುಂಬ ವೇಟ್ ಇರುತ್ತೆ, ಹಾಗಾಗಿ ಚೆನ್ನಾಗಾಗುತ್ತೆ ಆಯಿತಾ. ಸೊ ಕೆಲವೊಂದೆಲ್ಲ ಒಂದೊಂದು ಶಾಪಲ್ಲಿ ಒಂದೊಂದು ಸ್ವಲ್ಪ ಒಂದೇ ಶಾಪಲ್ಲಿ ಒಂದೇ ಸಲ ಎಲ್ಲ ಶಾಪಿಂಗ್ ಮಾಡಿದರೆ ಏನು ಒಂದು ಸ್ವಲ್ಪನೇ ವೆರೈಟಿ ಸಿಗುತ್ತೆ. ಆ್ಯಂಡ್ ಹಾಗೆಯೇ ಬೇರೆ ಬೇರೆ ಶಾಪ್ಸಲ್ಲೆಲ್ಲ ನೋಡ್ತಾ ಹೋದರೆ ಇನ್ನೂ ಚೆನ್ನಾಗಿರೋದೆಲ್ಲ ಸಿಗುತ್ತಲ್ವ. ಸೊ ಹಾಗಾಗಿ ನಾವು ಎರಡೆರಡು ತಗೊಂಡು ಆಮೇಲೆ ಮತ್ತೆ ಇನ್ನೊಂದು ಸಲ ಬೇರೆ ಶಾಪ್ಸಲ್ಲಿ ಶಾಪ್ ಮಾಡ್ತೀವಿ, ಆ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಫ್ರೆಂಡ್ಸ್, ಇದು ದುಬೈದು ಫೇಮಸ್ ಐಸ್ ಕ್ರೀಮ್. ನಾನು ಎಲ್ಲರೂ ತಿನ್ನೋದು ನೋಡಿದ್ದೆ ವಿಡಿಯೋದಲ್ಲಿ. ಸೊ ಇವತ್ತು ಮಾಲ್ಗೆ ಬಂದೆ, ಸೊ ಅಲ್ಲಿ ನನಗೆ ಇದು ಕಾಣಿಸ್ತು. ಸೊ ಇದು ನೋಡುವ ಹೇಗಿದೆ ಅಂತ ಟೇಸ್ಟು. ಎಂದ ಒಂದು ಪಸಂದೆ ಅಂಚನೆ ಮತ್ತೆ ಮೊಬೈಲ್ ತೊಗೊಂಡ್ರೆ ಒಂಚೂರು ಪಂದ ಹೊಡ್ಸಿ ನೆಂಚು ಕಲಿತೀನಿ. ಇದು ಮ್ಯಾಂಗೋ ತರ ಇದೆ ಐಸ್ ಕ್ರೀಮ್. ಮ್ಯಾಂಗೋ ಫ್ಲೇವರ್ ಇರ್ಬೋದೇನೋ ಗೊತ್ತಿಲ್ಲ, ನೋಡು. ಅಂತ ಫ್ರೆಂಡ್ಸ್, ಇಲ್ಲಿ ನೋಡಿ ಮ್ಯಾಂಗೋ ಐಸ್ ಕ್ರೀಮ್. ಮ್ಯಾಂಗೋ ಫ್ಲೇವರ್ ಸೇಮ್ ಮ್ಯಾಂಗೋನೇ. ಚೆನ್ನಾಗಿದೆ.
ಸೇಮ್ ಮ್ಯಾಂಗೋಗಿಂತಲೂ ಚೆನ್ನಾಗಿದೆ ಇದು ಫ್ಲೇವರ್ ಅಥವಾ ಚೆನ್ನಾಗಿದೆ ತುಂಬಾ. ಸೊ ಇದು ಚಳಿಗೆ ಇದು ಐಸ್ ಕ್ರೀಮ್ ಇದೊಂದು ಚಿಕ್ಕ ವ್ಲಾಗ್ ಆ್ಯಂಡ್ ಈ ವ್ಲಾಗ್ ನಾನೀಗ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾತ್ರ ಮಾಡಿ ಆಯಿತಾ. ಕಮೆಂಟ್ ಮಾಡಿದ್ರೆ ನನಗೆ ರಿಪ್ಲೈ ಮಾಡಲಿಕ್ಕೆಲ್ಲ ಖುಷಿ ಆಗುತ್ತೆ. ಸೊ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.